ಅಲ್ಲ ಕಣೋ, ತುಳಸಿ ಬಗ್ಗೆ ನನಗೆ ಗೊತ್ತಿಲ್ವಾ? ಅವಳು ಮನಸ್ಸಲ್ಲಿ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಷ್ಟು ತುಂಬಿದೆಯೋ ಅಷ್ಟೇ ಜಾಣತನ, ಛಲ ಎರಡೂ ಇದೆ ಕಣೋ ಅವಳಲ್ಲಿ. ಕರೆಕ್ಟಾಗಿ ಹೇಳಿದ್ರಿ ದತ್ತ ಮಹಾಪ್ರಭುಗಳೇ. ಈ ಶಾರ್ವರಿ ತಾನೇ ಬುದ್ಧಿವಂತರು, ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ರೆ ಬೇರೆ ಯಾರು ಬುದ್ಧಿವಂತರೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದ್ರೊಳಗೊಂದು ಸತ್ಯ ಗೊತ್ತಿಲ್ಲ. ತಾನು ಚಾಪೆ ಕೆಳಗಡೆ ನುಗ್ಗಿದ್ರೆ ತುಳಸಿ ಮತ್ತೆ ಅವ್ರ ಮಕ್ಕಳು ರಂಗೋಲಿ ಕೆಳಗೆ ನುಗ್ತಾರೆ ಅಂತ. ಹಾಗಿದ್ರೆ ಶಾರ್ವರಿ ಇನ್ನೇನು ಸ್ವಲ್ಪ ದಿನದಲ್ಲೇ ಸಿಕ್ಬಿಡ್ತಾಳೆ ಅಲ್ವಾ ತಾತ? ಅದನ್ನ ಕೇಳ್ತಿ ಎಲ್ಲ ಸೊಗಲಾಡಿ, ಖಂಡಿತ ಸಿಕ್ಕೇ ಸಿಗ್ತಾಳೆ. ಸಿಕ್ಕಿ ವಿಲ್ ವಿಲ್ ವಿಲ್ಲ ಅಂತ ಒದ್ದಾಡ್ತಾಳೆ. ಸಮರ್ಥ್, ನಾನು ಕೇಳಿದ್ದೆಲ್ಲ ನಿಜನಾ? ಯಾವ ವಿಷಯದ ಬಗ್ಗೆ ಕೇಳ್ತಿದ್ಯಾ? ಆ ಶಾರ್ವರಿನ ಹಿಡಿಯೋಕೆ ಅಮ್ಮ ಮಾಡಿರೋ ಪ್ಲಾನ್ ಬಗ್ಗೆ ಕೇಳ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಅಂತೂ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋವಂಥ ಸಮಯ ಬಂದಾಯಿತು. ಅವಳು ನಮ್ಮ ಕೈಗೆ ಸಿಗಬೇಕು, ಅವಳಿಗೆ ಶಿಕ್ಷೆ ಆಗಬೇಕು. ಆಗಲೇ ನಾವೆಲ್ಲರೂ ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕಾಗೋದು. ದತ್ತ ಮಹಾಪ್ರಭುಗಳೇ, ಅವಳನ್ನ ಹಿಡಿಯೋದಿಕ್ಕೆ ಅಂತ ಮಾಡಿರೋ ಪ್ಲಾನ್ ಕೇಳಿ ಇಷ್ಟೊಂದು ಸಂತೋಷವಾಗ್ತಿದೆ. ಇನ್ನೇನಾದ್ರೂ ಅವಳು ಸಿಕ್ಬಿಟ್ರೇನು ಸಿಕ್ಕೇ ಸಿಗ್ತಾಳೆ. ಇದನ್ ಕೇಳಕ್ಕೆ ಕರ್ಣಾನಂದವಾಗಿದೆ. ಇದೇ ಖುಷಿಲೇ ನಾನು ಹಿಂಗೋಗಿ ಜಾಮೂನ್ ತಗೊಂಡು ಹಿಂಗ್ ಬಂದ್ಬಿಡ್ತೀನಿ. ಹಾಗಿದ್ರೆ ಅಮ್ಮನ ಪ್ಲಾನು ವರ್ಕ್ ಆಗುತ್ತೆ ಅಲ್ವಾ? ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಆದರೆ ಈ ವಿಷಯ ಶಾರ್ವರಿಗೆ ಗೊತ್ತಾಗ್ತಾರ ಹಾಗೆ ಎಕ್ಸಿಕ್ಯೂಟ್ ಮಾಡಬೇಕು. ಏನೋ ಇದು, ನಮಗೆಲ್ಲ ಒಂದೊಂದೇ ಜಾಮೂನ್ ಕೊಟ್ಟಿದ್ದೀಯಾ, ನೀನು 3 ತಗೊಂಡಿದ್ದೀಯಾ? ಹೌದು, ನನಗೆ ಮೂರ್ ಖುಷಿ, ಅದಕ್ಕೆ ಮೂರ್ ಜಾಮೂನು. ಮೊದಲನೇ ಖುಷಿ, ನನ್ನ ಸೊಸೆ ಮುದ್ದು ಊರಿಂದ ವಾಪಸ್ ಬರ್ತಾ ಇದ್ದಾಳೆ. ಎರಡನೇ ಖುಷಿ, ಶಾರ್ವರಿನ ಹಿಡಿಯೋ ಸಮಯ ಹತ್ರ ಬಂದಿದೆ. ಮೂರನೇದು, ಅಪರೂಪಕ್ಕೆ ನಾನು ಜಾಮೂನ್ ತಿಂತಿದ್ದೀನಲ್ಲ, ಅದು ಮೂರನೇ ಖುಷಿ. ಜಾಮೂನ್ ತಿನ್ನೋ ಖುಷಿಗೆ ಇನ್ನೊಂದು ಜಾಮೂನ್ ಎಕ್ಸ್ಟ್ರಾನಾ? ಅಯ್ಯೋ. ಇದೊಂಥರ ಚೆನ್ನಾಗಿದೆ. ಇವನ ಹಾಗೆ ಅಮ್ಮ ನಗ್ತಾ ಇರ್ತಾನೆ. ಯಾಕೋ ನಗ್ತಿದ್ದೀಯಾ ಅಂತಂದ್ರೆ ನಂಗೆ ಸಂತೋಷ ಆಯಿತು, ನಗ್ತಾ ಇದ್ದೀನಿ ಅಂತಾನೆ ಅಂದು. ಯಾಕೆ ಸಂತೋಷ ಆಯಿತು ಅಂದರೆ ನಗ್ತಿದ್ದೀನಲ್ಲ ಅದಕ್ಕೆ ಸಂತೋಷ ಆಯಿತು ಅಂತ. ವಿಚಿತ್ರ ಪ್ರಾಣಿ. ಸಮರ್ಥ್, ಹಾಗೆ ನಾನು ನಿನಗೆ CCTV ಫುಟೇಜಸ್ ಬಗ್ಗೆ ಕೇಳಿದ್ನಲ್ಲ, ಅದೇನಾಯ್ತು? ಪೊಲೀಸ್ನವರು ಚೆಕ್ ಮಾಡಿದ್ದಾರೆ. ಆದರೆ ಏರಿಯಾದಿಂದ ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಇಲ್ದಿರೋ ದಾರಿಲಿ ಹೋಗಿ ವೇಷ ಬದಲಾಯಿಸ್ಕೊಂಡು ಎಲ್ಲೋ ಮರೆಯಾಗಿದ್ದಾಳೆ ಅಂತ ಅನ್ಸುತ್ತೆ. ಅಲ್ಲ ಕಣೋ, ಮರಿ ಬುದ್ಧಿ ಹೆಂಗಸು ಎಲ್ಲಿ ತಾನೇ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ? ಬೀಳ್ತಾಳೆ. ಆಮೇಲೆ ಅವಳ ಕುತಂತ್ರಗಳಿಗೆಲ್ಲ ಒಂದು ಕೊನೆ ಹಾಡು ಹಾಗೆ ಆಗತ್ತೆ. ಹೌದೌದು, ನಾನು ಜಾಮೂನ್ ತಿಂದ ಆಯ್ತು. ಹಲೋ ಸೊಸೆ ಮುದ್ದ, ಎಲ್ಲಿದ್ಯಮ್ಮ? ನಿನಗೋಸ್ಕರ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀನಿ ನಾನು. ಸರಿ ಮಾವ, ಇನ್ನೊಂದು 15 ನಿಮಿಷದಲ್ಲಿ ರೀಚ್ ಆಗ್ತೀನಿ. ಆಯ್ತಾಯ್ತು, ನೀನು ಬಸ್ ಬರ್ತಾ ಇದ್ದ ಹಾಗೆ ಬಸ್ಸಿಂದ ಸುಮ್ಮನೆ ಇಳಿದು ಬಿಡು. ನಿನ್ ಲಗೇಜು ಅದು ಇದು ಅಂತ ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನು ಇಳಿಸ್ಕೋತೀನಿ. ಆಯ್ತಮ್ಮ? ಸರಿ ಮಾವ. ನನ್ನ ಸೊಸೆ ಮುದ್ದು ಪ್ರಯಾಣ ಮಾಡಿ ತುಂಬಾ ಆಯಾಸ ಆಗಿರ್ತಾಳೆ. ಅವಳಿಗೆ ಬಿಸ್ಕೆಟು, ಬಾಳೆಹಣ್ಣು, ಚಿಪ್ಸು ಅಂದ್ರೆ ತುಂಬಾ ಇಷ್ಟ. ಅಂಗಡಿ ಇದೆ, ನಾನು ಹೋಗಿ ಅವಳು ಬರೋ ಅಷ್ಟರಲ್ಲಿ ತಂದು ಬಿಡ್ತೀನಿ.
ಅಲ್ಲ 15 ನಿಮಿಷದಲ್ಲಿ ಬರ್ತೀನಿ ಇಂದೋಳು ಗಂಟೆ ಆಗ್ತಾ ಬಂತು ಇನ್ನೂ ಬರಲಿಲ್ವಲ್ಲ. ಏನಪ್ಪ ಒಂದು ಗೊತ್ತಾಗ್ತಾ ಇಲ್ವೇ? 3-4 ಬಸ್ ಬೇರೆ ಬಂದು ಹೋಯ್ತು. ಒಂದು ಫೋನ್ ಮಾಡ್ಬಿಡ್ತೀನಿ. The number you are trying to call is currently not reachable. Please try again later. ಅರೆ ಏನಿದು ನಾಟ್ ರೀಚಬಲ್ ಅಂತ ಬರ್ತಾ ಇದೆ? ಅಯ್ಯೋ ದೇವ್ರೆ, ಅಲ್ಲ ಫೋನು ಸ್ವಿಚ್ ಆಫ್ ಆಗಿರ್ಬೋದಾ ಅಥವಾ ಬರೋ ದಾರಿಲಿ ಸಿಗ್ನಲ್ ಇಲ್ಲದೆ ಇರ್ಬೋದಾ? ಅಯ್ಯೋ ದೇವ್ರೆ, ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವೇ? ನಾವು ಏನೇ ಮಾಡಿದ್ರು ಅದನ್ನು ಆದಷ್ಟು ಬೇಗ ಮಾಡಬೇಕು. ನಾವು ಡಿಲೇ ಮಾಡಿದಷ್ಟು ಅವ್ರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸ್ ಸಿಗುತ್ತೆ. ಇಲ್ಲ, ಅವರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಅದಕ್ಕೆ ನಾವು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಿರೋದು. ಅವತ್ತು ನಾನು ಶಾರ್ವರಿ ನೋಡಿದ ಜಾಗ ಇದು, ಅಂದರೆ ಆ ಹುಡುಗ ತೋರಿಸಿದ ಜಾಗ. ಅವಳು ಈ ಜಾಗದಿಂದ ತಪ್ಪಿಸ್ಕೊಂಡಿದ್ದಾಳೆ. ಅಂದರೆ ನನ್ನ ಪ್ರಕಾರ ಈ ಜಾಗದ ಸುತ್ತಮುತ್ತನೇ ಇದ್ದಾಳೆ. ಹೌದು, ಅದನ್ನು ಹೇಗಾದರೂ ಮಾಡಿ ನಾವು ಟ್ರೇಸ್ ಮಾಡಬೇಕು. ಪೊಲೀಸ್ನವ್ರ ಹೆಲ್ಪ್ ತಗೊಂಡು ಪ್ರತಿ ಬೀದಿಗಳಲ್ಲಿ, ಪ್ರತಿ ಗಲ್ಲಿಗಳಲ್ಲಿ ಹಳೇದು ಯಾವುದಾದ್ರೂ ಬಿಲ್ಡಿಂಗ್ ಇದೆಯಾ ಅಥವಾ ಜನ ಓಡಾಡ್ತಾ ಇರೋವಂಥ ಬಿಲ್ಡಿಂಗ್ ಇದೆಯಾ ಅಂತ ವಿಚಾರಿಸ್ಬೇಕು. ಹಳೆ ಬಿಲ್ಡಿಂಗಲ್ಲಿ ಇರ್ತಾರಂತ ಹೇಳೋಕ್ಕಾಗಲ್ಲ. ಬೇರೆ ಯಾವುದಾದ್ರೂ ಮನೆ ಮಾಡ್ಕೊಂಡಿರ್ಬೋದು. ಸಮಟ್ ಆ ಏರಿಯಾದಲ್ಲಿರೋ ಬಾಡಿಗೆ ಮನೆಗಳೆಲ್ಲ ಲಿಸ್ಟ್ ಮಾಡಿ ಅಲ್ಲಿರೋರು ಯಾರ್ಯಾರು, ಅವ್ರ ಡೀಟೇಲ್ಸ್ ಏನು ಅನ್ನೋದನ್ನು ಪೊಲೀಸರ ಹತ್ರ ಚೆಕ್ ಮಾಡಿಸ್ಬೇಕು. ಇದಕ್ಕೆಲ್ಲ ತುಂಬ ಟೈಮ್ ಆಗಲ್ವಾ? ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡ್ತಿರೋಣ. ಬರೀ ಇಷ್ಟ ಆದರೆ ಸಾಲದು. ನಮ್ಮ ಕಡೆ ಒಂದಷ್ಟು ಜನ ಶಾರ್ವರಿಗೆ ಗೊತ್ತಾಗ್ದಿರೋ ಹಾಗೆ ಇಡೀ ಏರಿಯಾದಲ್ಲಿ ಮುಖ ಮುರಿಸ್ಕೊಂಡು ಸುತ್ತಾಡ್ತಿರ್ಬೇಕು. ಇನ್ನು ಅಮ್ಮ ಮಾಡಿರೋ ಪ್ಲ್ಯಾನ್ ಹಾಗೆ ನಿಧಿ ಮೂಲಕ ಶಾರ್ವರಿ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋ ಪ್ರಯತ್ನ ನಡೀತಿರ್ಲಿ. ಹೌದು, ಅಮ್ಮ ನಿಧಿ ಕಡೆಯಿಂದ ಮಾಡ್ತಿರೋ ಪ್ರಯತ್ನ ಮಾಡಲಿ, ನಾವು ನಮ್ಮ ಪ್ರಯತ್ನ ಮಾಡೋಣ. ಇನ್ನವಳಿಗೆ ಉಳ್ಗಾಲ ಇಲ್ಲ. ಎಲ್ಲ ಕಡೆಯಿಂದನೂ ಬಲೆ ಬೀಸಿದ್ದಾಗಿದೆ. ನೀನೇನಿದ್ರವಳು ಸಿಕ್ಕಾಕೋಬೇಕಷ್ಟೆ. ಸಂಧ್ಯಾ ಇಷ್ಟೊತ್ತಿಗೆ ಮನೆಗೆ ಬರಬೇಕಿತ್ತಲ್ಲ, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಮನೆಗೆ ಬಂದಿಲ್ವಲ್ಲಮ್ಮ? ಅಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ಈ ಜುಗ್ಗ ಆವಾಗಲೇ ಹೋದ, ಇಷ್ಟೊತ್ತಾದರೂ ಬಂದಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ ಅವನು. ತಾತ, ಸಂಧ್ಯೆಗೆ ಒಂದ್ಸರಿ ಫೋನ್ ಟ್ರೈ ಮಾಡಿ. ಹಾಂ ಹಾಂ. The number you are trying to call is currently not reachable. ನಾಟ್ ರೀಚಬಲ್ ಬರ್ತಾ ಇದೆ. ಹೌದಾ? ಅಂಕಲಿಗೆ ಕಾಲ್ ಮಾಡಿ. ಹಲೋ. ಎಲ್ಲರೂ ಇದ್ದೀರಿ? ನನ್ನ ಮೊಮ್ಮಗಳು ಬಂದ್ಲು ತಾನೆ, ಅವಳನ್ನ ಕರ್ಕೊಂಡು ಬರ್ಬೇಕಲ್ವಾ? ನಾವಿಲ್ಲಿ ಕಾಯ್ತಾ ಇಲ್ವಾ? ಅಯ್ಯೋ, ನಾನು ಅವಳಿಗೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಕೂತಿದ್ದೀನಿ. ಏನ ಇನ್ನೂ ಬಂದಿಲ್ವಾ? ಏನು ಹೇಳ್ತಾ ಇದ್ದೀಯ ನೀನು? ನಾನು ಆಗಲೇ ಅವಳಿಗೆ ಫೋನ್ ಮಾಡಿದಾಗ, ತಾತ ನಾನು ಬಸ್ಸಲ್ಲಿ ಕೂತಿದ್ದೀನಿ, ಇನ್ನೊಂದು 15 ನಿಮಿಷದಲ್ಲಿ ಬಂದು ರೀಚ್ ಆಗ್ತೀನಿ ಅಂತ ಹೇಳಿದ್ಲು. ದತ್ತ ಮಹಾಪ್ರಭುಗಳೇ, ನನಗೂ ಹಾಗೆ ಹೇಳಿದ್ಲು. ಆದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಫೋನ್ ಬೇರೆ ನಾಟ್ ರೀಚಬಲ್. ನೀನು ಭಯ ಪಡಬೇಡ, ಅಂಥದ್ದೇನೂ ಆಗಿರಲ್ಲ. ಎಲ್ಲೋ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿರ್ಬೇಕಷ್ಟೇ. ಅದು ಏನೇ ಇರಲಿ ಮಹಾಪ್ರಭುಗಳೇ, 1/4 ಗಂಟೆಯಲ್ಲಿ ಬರ್ತೀನಿ ನಿಂದೋಳು, ಇಷ್ಟೊತ್ತಾದ್ರೂ ಬರದೇ ಇದ್ರೆ ಟೆನ್ಷನ್ ಆಗಲ್ವಾ? ಅಲ್ಲ, ಬಸ್ ಏನಾದರೂ ಕೆಟ್ಟೋಗಿರ್ಬೋದಾ? ಅದನ್ನ ನನ್ ಕೇಳ್ತೀಯಲ್ಲೋ? ಬಸ್ ಸ್ಟ್ಯಾಂಡಲ್ಲಿ ವಿಚಾರಿಸ್ಬೇಕಾ? ಯಾರಿದ್ದಾರೆ ಇಲ್ಲಿ ಅಂತ ವಿಚಾರಿಸ್ಬೇಕು. ಅದಿರ್ಲಿ, ನಾನು ಅವಾಗಿಂದ ಇದೀನ ಇಲ್ಲಿ. ಒಂದು 4-5 ಬಸ್ ಬಂದೋಯ್ತು ದತ್ತ ಮಹಾಪ್ರಭುಗಳೇ, ಆದ್ರೆ ಮೈಸೂರಿಂದ ಬರ್ತಿರೋ ಬಸ್ಸು ಇನ್ನೂ ಬಂದಿಲ್ಲ. ಸರಿ ಬಿಡಿ, ಇಷ್ಟೊತ್ತೇ ಕಾದಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕಾದು ನನ್ನ ಸೊಸೆ ಮುದ್ದು ಬಂದ ಮೇಲೆ ಜೋಪಾನವಾಗ ಅವಳನ್ನ ಮನೆ ಕರ್ಕೊಂಬರ್ತೀನಿ, ಆಯ್ತಾ? ಸರಿ, ಆಯ್ತು, ಹಾಗೆ ಮಾಡು. ಜುಗ್ಗ, ಅವಳು ಬಂದ ತಕ್ಷಣ ನನಗೆ ಫೋನ್ ಮಾಡು, ಗೊತ್ತಾಯ್ತಾ? ಆಯ್ತು, ಮಾಡ್ತೀನಿ.
ನಂಗೆ ಯಾಕೋ ಭಯ ಆಗ್ತಾ ಇದೆ. ಇಷ್ಟೊತ್ತಿಗೆ ಸಂಧ್ಯಾ ಬರಬೇಕಿತ್ತಲ್ವಾ? ಮೊದಲೇ ನಮ್ಮ ಟೈಮ್ ಸರಿಗಿಲ್ಲ. ಆ ಶಾರ್ವರಿ ಏನಾದರೂ ಛೇ, ಅಂಥದ್ದೆಲ್ಲ ಏನೂ ಆಗೋದಿಲ್ಲ ಸೊಗ್ಲಾಡಿ. ನೋಡು, ಸಂಧ್ಯಾ ಬಸ್ ಹತ್ತೋವರೆಗೂ ಪೊಲೀಸ್ನವರು ಅವಳ ಜೊತೆನಲ್ಲೇ ಇದ್ರಂತೆ. ಅವಳು ಬಸ್ ಒಳಗೆ ಕೂತ ಮೇಲೆ ಅಷ್ಟೂ ಜನರ ಮಧ್ಯೆ ಶಾರ್ವರಿ ಅವಳನ್ನು ಏನು ಮಾಡೋಕ್ಕಾಗತ್ತೆ ಹೇಳು? ನೀ ಅವೆಲ್ಲ ಏನೇನೋ ಯೋಚನೆ ಮಾಡೋಕ್ಕೆ ಹೋಗಬೇಡ. ಹಾಗಿದ್ರೆ ಬರ್ಬೇಕಿತ್ತಲ್ಲ ತಾತ. ನಾನು ಯಾವುದಕ್ಕೂ ಈ ವಿಷಯನ ಸಮರ್ಥಕ್ಕೆ ತಿಳಿಸ್ತೀನಿ. ಸ್ವಲ್ಪ ಹೊತ್ತು ಕಾಯೋಣ ಸೋಗ್ಲಾಡಿ. ಸುಮ್ಮನೆ ಅವನಿಗೆ ಏನೇನೋ ಹೇಳಿಬಿಟ್ಟು ಅವನಿಗೂ ಟೆನ್ಷನ್ ಕೊಡಬೇಡ. ಹಾಗೇನೆ ನಾವು ಸುಮ್ಮನೆ ಏನೇನೋ ಊಹೆ ಮಾಡಿಕೊಂಡು ಭಯ ಪಡೋದು ಬೇಡ. ಬಸ್ಸಲ್ಲಿ ಬರ್ತಿದ್ದಾಳಲ್ವಾ, ಏನೋ ಚಿಕ್ಕ ಪುಟ್ಟ ತೊಂದರೆಗಳು ಏನಾದರೂ ಆಗೇ ಆಗತ್ತೆ. ಕಾಯೋಣ, ಸ್ವಲ್ಪ ಹೊತ್ತು ಕಾಯೋಣ. ನೀ ಹೇಳ್ದಾಗ ಇಷ್ಟೊತ್ತಿಗೆ ಮಾಮ್ ಕಾಲ್ ಮಾಡಬೇಕಿತ್ತು, ಆದರೆ ಕಾಲೇ ಬಂದಿಲ್ಲ. ಛೇ, ನನ್ನಿಂದ ದುಡ್ಡು ತಪ್ಪಾಗೋಯ್ತು. ನಾನು ಹಾಗೆ ಆತರ ಪಟ್ಟು ಬರ್ದೇ ಇದ್ದಿದ್ರೆ ಅವ್ರು ಇಷ್ಟೊತ್ತಿಗೆ ಸಿಕ್ಬೀಳ್ತಿದ್ರು. ಯಾವುದೋ ಪ್ರೈವೇಟ್ ನಂಬರಿಂದ ಕಾಲ್ ಬರ್ತಿದೆ. ಇದು ಖಂಡಿತ ಮಾಮೇ ಆಗಿರ್ತಾರೆ. ಮಾತಾಡ. ಹೆಲೋ ಮಾಮ್, ಯಾಕೆ ಇಷ್ಟೊತ್ತಾದರೂ ಕಾಲೇ ಮಾಡಲಿಲ್ಲ? ನಿಧಿ, ಎಲ್ಲಿದ್ಯಾ ನೀನು? ನಾನು ನನ್ನ ರೂಮಲ್ಲಿದ್ದೀನಿ ಮಾಮ್. ಮನೇಲಿ ಪರಿಸ್ಥಿತಿ ಹೇಗಿದೆ? ಇಲ್ಲ ಮಾಮ್, ಯಾರಿಗೂ ಡೌಟ್ ಬಂದಿಲ್ಲ. ಮೊದಲೆಲ್ಲರಿಗೂ ಒಂದು ಸ್ವಲ್ಪ ಡೌಟ್ ಬಂದಿತ್ತು. ಆ ದೀಪಿಕಾ ಮಾತು ಕೇಳಿ ಎಲ್ಲರೂ ಅನುಮಾನದಿಂದ ನೋಡಿದ್ರು. ಆದರೆ ನಾನು ಆಡಿದ ನಾಟಕದಿಂದ ದೀಪಿಕಾ ಮಾತುಗಳನ್ನ ಯಾರೂ ನಂಬಕ್ಕೆ ಆಗಲಿಲ್ಲ. ಈ ಮನೆಯವ್ರಿಗೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿನೇ ನನಗೆ ಟ್ರಂಪ್ ಕಾರ್ಡ್ ಮಾಮ್. ನಾನಂತೂ ಹತ್ತು ಕರೆದು ಎಲ್ಲರೂ ನಂಬಿಸ್ದೆ. ಅದಾದಮೇಲೆ ಎಲ್ಲರೂ ಸೇರಿ ದೀಪಿಕಾಗೆ ಬೈದರು. ಹಾಗಂತ ಆ ದೀಪಿಕಾನ ನಾವು ತಾತ್ಸಾರ ಮಾಡೋಕ್ಕಾಗಲ್ಲ ಬೇಬಿ. ಅವಳಿಗೆ ಸ್ವಲ್ಪ ಚುರುಕು ಬುದ್ಧಿ. ನಾನು ಆ ಮನೇಲಿದ್ದಾಗಲೂ ನನ್ನ ದಾರಿಗೆ ಎಷ್ಟೋ ಸಲ ಅಡ್ಡ ಬಂದಿದ್ದಾಳೆ. ಮೊದಲು ಅವಳಿಗೊಂದು ಗತಿ ಕಾಣಿಸ್ಬೇಕು. ಆ ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ಅಲ್ವಾ? ಆ ಮಾಧವನ ಮುಖದಲ್ಲಿ ನಗು ಕಾಣ್ತಿದೆ ಅಲ್ವಾ? ಮಾಮ್, ಏನು ಹೇಳ್ತಿದ್ಯಾ ನೀನು? ಒಂದು ಸ್ವಲ್ಪ ಅರ್ಥ ಆಗೋ ಥರ ಹೇಳು ಮಾಮ್. ನಾನಿಡೋ ಹೆಜ್ಜೆಗಳು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ನನ್ನ ಮಾತುಗಳು ಹಾಗೇನೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಬೇರೆ ದಾರಿಯಲ್ಲೇ ಯೋಚಿಸ್ಬೇಕು. ಹಾಗಾದರೆ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ. ಬೇಬಿ, ನನಗೀಗ ದುಡ್ಡಿನ ಅವಶ್ಯಕತೆ ಇದೆ. ನೀನು ಕೊಟ್ಟ ಬ್ಯಾಗನ್ನು ನಾನು ಆತ್ರದಲ್ಲಿ ತರೋಕ್ಕಾಗಲಿಲ್ಲ. ಹಾಗಂತ ದುಡ್ಡುಗೋಸ್ಕರ ಮತ್ತೆ ನಾನು ಆ ಮನೆಗೆ ಬರೋಕ್ಕೂ ಆಗಲ್ಲ. ನಂಗೆ ಅರ್ಥ ಆಗುತ್ತೆ ಮಾಮ್. ಒಂದು ಕೆಲಸ ಮಾಡೋಣ, ನಿಂಗೆ ದುಡ್ಡನ್ನು ನಾನೇ ತಂದು ಕೊಡ್ತೀನಿ. ಎಲ್ಲಿಗೆ ಬರಬೇಕು ಅಂತ ಹೇಳು, ನಾನೇ ಬರ್ತೀನಿ. ಹೇಳ್ತೀನಿ, ಟೈಮ್ ಬರ್. ಹಲೋ ಹಲೋ, ಕಾಲ್ ಕಟ್ಟಾಗಿದೆ. ಮಾಮ್ ಯಾಕೋ ಇವತ್ತು ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಅವಳ ಮಾತು ಕೇಳ್ತಿದ್ರೆ ಏನೋ ಅನಾಹುತನೇ ನಡೆಯುತ್ತೆ ಅನ್ನಿಸ್ತಿದೆ. ಮೊದಲು ಈ ವಿಚಾರನ ಮನೆಯವ್ರಿಗೆಲ್ಲ ಹೇಳಬೇಕು. ಬಾ. ತಾತ, ಏನಾಯ್ತು? ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ನನ್ಪಿಂಡ, ಸಂಧ್ಯಾ ಇನ್ನೂ ಬಂದೇ ಇಲ್ಲ ಕಣೋ. ಮಧ್ಯಾಹ್ನನೇ ಬರ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ಅದೇನಾಗಿದೆಯೋ ಏನೋ ಅರ್ಥನೇ ಆಗ್ತಾ ಇಲ್ಲ ಕಣೋ. ಹೌದಾ? ಫೋನ್ ಮಾಡಿ ಕೇಳಬೇಕಿತ್ತು. ಫೋನ್ ಮಾಡದೆ ಇರ್ತೀವೇನೋ? ಫೋನ್ ಮಾಡಿದಾಗ ಫೋನ್ ನಾಟ್ ರೀಚಬಲ್ ಅಂತ ಬಂತು. ನಾ ಕೊನೆ ಸಲ ಅವಳ ಹತ್ರ ಮಾತಾಡಿದಾಗ ತಾತ ಇನ್ನೊಂದು 15 ನಿಮಿಷದಲ್ಲಿ ರೀಚ್ ಆಗ್ತೀನಿ ಅಂತ ಅವಳೇ ನನ್ನ ಹತ್ರ ಹೇಳಿದ್ಲು. ಅವಳನ್ನ ಕರ್ಕೊಂಬರೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಯಾರಾದ್ರು ಹೋಗ್ಬೇಕಿತ್ತು ತಾತ. ಹೋಗಿದ್ದಾನೆ ಕಣೋ. ಜುಗ್ಗ ಅಲ್ಲೇ ಹೋಗಿ ಕಾಯ್ತಾ ಇದ್ದಾನೆ. ಅವಳು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ, ಅವಳನ್ನ ಕರ್ಕೊಂಡೇ ಬರ್ತೀನಿ ಅಂತ ಹೇಳ್ದ. ಅವನು ಬಂದಿಲ್ಲ ಇಷ್ಟೊತ್ತಾದರೂ. ಏನು ಕಾರಣ ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ.
ಸಮರ್ಥ್, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಸಮರ್ಥ್. ಪ್ಲೀಸ್ ಏನಾದರೂ ಮಾಡು. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣವಾ? ನಾವು ಹೀಗೆ ಸುಮ್ಮನೆ ಕೂತಿದ್ರೆ ಪ್ರಯೋಜನ ಇಲ್ಲ. ಹೌದು ದಂಡಪಿಂಡ, ಮಧ್ಯಾಹ್ನದಿಂದ ಕಾಯ್ತಾನೆ ಇದ್ದೀವಿ ಕಣೋ. ಸೋಗ್ಲಾಡಿ ಹೇಳ್ದಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡೋಣ, ನಡಿ. ಇಲ್ಲ ತಾತ, ನೀವು ಬರೋದೇನು ಬೇಡ, ಮನೇಲೇ ಇರಿ. ನಾನು ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಬೇರೆ ಕಡೆ ಎಲ್ಲ ಹುಡ್ಕೊಂಡ್ಬರ್ತೀನಿ. ದಂಡಪಿಂಡ, ಒಂದು ಕೆಲಸ ಮಾಡು. ನೀನು ಮುಂಚೆ ಜುಗ್ಗನ ಹತ್ರ ಹೋಗು, ಅವನ ಹತ್ರ ಮಾತಾಡಿ ಏನಾಗಿದೆ ಅಂತ ತಿಳ್ಕೊ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಆಮೇಲೆ ನೀನು ಬೇರೆ ಕಡೆ ಹುಡುಕು. ಸಮರ್ಥ್, ಸಂಧ್ಯಾ ಕಾಣಿಸ್ದೇ ಇರೋದ್ರ ಹಿಂದೆ ಆ ಶಾರ್ವರಿ ಕೈವಾಡ ಏನಾದರೂ ಇರ್ಬೋದಾ? ಆ ಥರ ಏನೂ ಇರೋಲ್ಲ, ಸುಮ್ಮನೆ ರಮ್ಮ. ಇದ್ರೂ ಇರ್ಬೋದು, ನನಗೂ ಹಾಗೆ ಅನಿಸ್ತಾ ಇದೆ. ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಾನು ಈಗಲೇ ಹೊಡ್ತೀನಿ. ಒಂದು ವೇಳೆ ಆ ಶಾರ್ವರಿ ಕೈವಾಡ ಇದೆ ಅಂತ ಗೊತ್ತಾದರೆ ಅವಳನ್ನ ಅಲ್ಲೇ ಕೂತಾಕ್ತೀನಿ. ರಾಕ್ಷಸಿ ಅವಳು ಬದುಕಿರೋರ್ಗು ನಮ್ಗೆ ನೆಮ್ಮದಿ ಇಲ್ಲ. ಆಗಲಿ ಕೊಡು, ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಪ್ಲೀಸ್. ಸರಿ ತಾತ. ನಿನ್ನ ಬಗ್ಗೆ ಹೆಮ್ಮೆ ಆಗ್ತಿದೆ ಮಗಳನ್ನ. ನನಗೆಲ್ಲ ವಿಷಯನೂ ಗೊತ್ತಾಯ್ತು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅಪರಾಧದ ಮುಂದೆ ಯಾವ ಸಂಬಂಧಗಳು ದೊಡ್ಡದಲ್ಲ. ನ್ಯಾಯ ಧರ್ಮ ಉಳಿಬೇಕು ಅಂತಂದರೆ ಸಂಬಂಧಗಳನ್ನು ಮುರಿಬೇಕು. ಹಾಗಂತ ಸಾಕ್ಷಾತ್ ಭಗವಂತನೇ ಹೇಳಿದ. ಈ ರೀತಿ ಧರ್ಮನ ಉಳಿಸ್ಕೊಳ್ಳೋ ಯುದ್ಧದಲ್ಲಿ ಸಂಬಂಧಿಗಳು ದಾಯಾದಿಗಳು ಯುದ್ಧ ಮಾಡಿದ್ರು. ನೀನು ಅದಕ್ಕೆ ಮಾತು ಕೇಳು. ಸತ್ಯ ಗೆಲ್ಲಬೇಕು. ಆ ಕೆಲಸ ನಿನ್ನಿಂದನೇ ಆದರೆ ತುಂಬ ಶ್ರೇಷ್ಠ ಮಗಳೇ. ಮಾವ, ಆ ಶಾರ್ವರಿ ಮಾತಾಡ್ತಿರೋದನ್ನ ಕೇಳಿಸ್ಕೊತಿದ್ರೆ ಮುಂದೆ ಏನೋ ದೊಡ್ಡ ಅನಾಹುತ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನಿಸ್ತಿದೆ. ಏನು ಹೇಳ್ತಿದ್ದೆ ದೀಪಿಕಾ ನೀನು? ಹೌದು, ನಾನು ಈ ಮನೆಗೆ ಬಂದಾಗಿಂದ ಅವ್ರನ್ನ ನೋಡ್ತಾನೇ ಇದ್ದೀನಿ. ಅವ್ರ ಮಾತಿನ ದಾಟಿ ಬದಲಾದಾಗೆಲ್ಲ ಒಂದಲ್ಲ ಒಂದು ಅನಾಹುತ ನಡೀತಾನೆ ಇತ್ತು. ಈಗಲೂ ಅಷ್ಟೆ, ಮುಂದೆ ಏನೋ ಕಾದಿದೆ ಅನ್ನೋ ಥರನೇ ಮಾತಾಡ್ತಿದ್ದಾಳೆ. ನಾವೆಲ್ಲರೂ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಹೇಳಿ ಸಮರ್ಥ್. ಅಣ್ಣ, ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಿಮ್ಮ ಅಕ್ಕಪಕ್ಕದಲ್ಲಿದ್ದಾರಾ? ಇಲ್ಲ ಸಮರ್ಥ್, ಅವರು ರೂಮಲ್ಲಿದ್ದಾರೆ ಅನ್ಸುತ್ತೆ. ಯಾಕೆ, ಏನು ವಿಷಯ? ಅವ್ರ ಹತ್ರ ಮಾತಾಡಬೇಕಾಗಿತ್ತಾ? ಇಲ್ಲ, ಈ ವಿಷಯನ ನಿಮ್ಮ ಹತ್ರನೇ ಹೇಳಬೇಕಾಗಿತ್ತು. ಸದ್ಯಕ್ಕೆ ಅಪ್ಪ ಅಮ್ಮಂಗೆ ಗೊತ್ತಾಗದಿರೋದೇ ಒಳ್ಳೇದು. ಏನು ಹೇಳ್ತಿದ್ಯಾ ಸಮರ್ಥ್? ಅಂಥ ವಿಷಯ ಯಾವುದು? ಸಂಧ್ಯಾ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಫೋನ್ ಕೂಡ ಸಿಗ್ತಾ ಇಲ್ಲ. ನಾನು ಎಲ್ಲ ಕಡೆ ಹುಡುಕ್ತಿದ್ದೀನಿ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಡ್ತಿದ್ದೀನಿ. ಸಂಧ್ಯನ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಕ್ತಿದ್ದ ಹಾಗೆ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾಗತ್ತೆ ಬೇಡ. ಸರಿ ಸಮರ್ಥ್, ನೀನು ಹುಷಾರು. ಏನಿದ್ರು ತಕ್ಷಣ ಕಾಲ್ ಮಾಡು. ಸರಿನಾ? ಏನಾಯ್ತವಿ? ದೀಪಿಕಾ ಹೇಳಿದ ನಿಜ. ಯಾವುದೋ ದೊಡ್ಡ ಅನಾಹುತ ನಡೆಯುತ್ತೆ ಅನ್ಸುತ್ತೆ. ಅಂದರೆ ಸಂಧ್ಯಾ ಎಲ್ಲೂ ಕಾಣಿಸ್ತಿಲ್ವಂತೆ, ಫೋನ್ಗೂ ಸಿಗ್ತಿಲ್ವಂತೆ. ನೋಡಿದ್ರಾ, ನಾನು ಅನ್ಕೊಂಡಿದ್ದೆ ನಿಜ ಆಯಿತು. ಅಕಸ್ಮಾತ್ ಆ ಶಾರ್ವರಿ ಸಂಧ್ಯನೇನಾದರೂ ಮಾಡಿಬಿಟ್ಟಿದ್ರೆ? ಸುಮ್ಮನೆ ವಿಷಯನ ನಾವೇ ಕೆಟ್ಟದಾಗ ಯೋಚನೆ ಮಾಡೋದು ಬೇಡ. ಈ ವಿಷಯ ಅಪ್ಪ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ತಿಳಿಬಾರ್ದು. ಅಭಿ ನಡಿ, ಸಂಧ್ಯಾ ಎಲ್ಲೆಲ್ಲಿ ಹೋಗ್ತಾಳೆ, ಅವಳ ಆಫೀಸು, ಅವಳ ಫ್ರೆಂಡ್ಸು, ಅವಳ ಕೊಲೀಗ್ಸು ಎಲ್ಲ ಕಡೆ ವಿಚಾರಿಸೋಣ. ಸಮರ್ಥು ಕೂಡ ವಿಚಾರಿಸಿದ್ದಾನೆ. ದೀಪಿಕಾ, ನಿಧಿ, ನೀವಿಬ್ಬರು ಮನೆಯಲ್ಲೇ ಹುಷಾರಾಗಿರಿ. ಅಪ್ಪ ಅಮ್ಮ ಏನಾದರೂ ಕೇಳಿದ್ರೆ ನಾವು ಆಚೆ ಹೋಗಿದ್ದೀವಿ ಅಂತ ಹೇಳಿ. ಅಭಿ, ನಾನು ನಿಮ್ಮ ಜೊತೆ ಬರ್ತೇನೆ. ಎಲ್ಲ ಸೇರಿ ಉಟ್ಕೊಂಡು ಬನ್ನಿ. ಮಾಮಗೆ ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು? ಅವಳು ಬದಲಾಗಲ್ಲ. ಅವಳು ಮಾಡ್ತಿರೋ ತಪ್ಪುಗಳಿಗೆ ಕ್ಷಮೆನೇ ಇಲ್ಲ ಅನಿಸುತ್ತೆ. ಈ ತಪ್ಪುಗಳಿಗೆಲ್ಲ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ಅವಳಿಗೆ ದೊಡ್ಡ ಶಿಕ್ಷೆನೇ ಆಗಬೇಕು. ಇಂಥ ಕೆಟ್ಟ ಬುದ್ಧಿಯಿಂದ ನನಗೆ ನನ್ನ ತಾಯಿ ಮೇಲೆ ದ್ವೇಷ ಬರೋ ಹಾಗಾಗಿದೆ. ನಾನು ವಿಧಿಯಿಂದ ನನ್ನ ತಾಯಿನ ಕಳ್ಕೊತಿಲ್ಲ, ಈ ಥರ ಸಂದರ್ಭಗಳಿಂದ ನನ್ನ ತಾಯಿನ ಕಳ್ಕೊತಾ ಇದ್ದೀನಿ.
ಎಂಥ ನತದೃಷ್ಟೆ ನಾನು.